ಸ್ಟ್ಯಾಕ್ಸ್ ನೋಡಿದ್ರಿ. ಸೊ ಸ್ಟ್ಯಾಕ್ಸಲ್ಲಿ ಏನೇನು ಕಾನ್ಸೆಪ್ಟ್ಸ್ ಬಂತು ಅದೇ ಕಾನ್ಸೆಪ್ಟ್ಸು ಕ್ಯೂಸ್ ಮೇಲೂ ಬರ್ತಾ ಹೋಗುತ್ತೆ. ಸೊ ಸ್ಟ್ಯಾಕ್ಸಲ್ಲಿ ಏನೇನು ನೋಡ್ತಾ ಹೋಗಿದ್ರಿ, ಸ್ಟ್ಯಾಕ್ದು ಡೆಫಿನೇಷನ್ ನೋಡಿದ್ರಿ, ಯಾವ ಪ್ರಿನ್ಸಿಪಲ್ ಮೇಲೆ ನಿಮ್ಮ ಸ್ಟ್ಯಾಕ್ಸ್ ವರ್ಕ್ ಆಗುತ್ತೆ. ಸ್ಟ್ಯಾಕಲ್ಲಿ 2 ಎಂಡ್ಸ್ ಬರುತ್ತೆ. ಸ್ಟ್ಯಾಕಲ್ಲಿ ಒಂದು ಪಾಯಿಂಟಿಂಗ್ ವೇರಿಯಬಲ್ ಬರುತ್ತೆ, ಅದು ಲೊಕೇಶನನ್ನು ತೋರಿಸ್ತಾ ಇರುತ್ತೆ, ಎಲ್ಲಿ ಎಲಿಮೆಂಟನ್ನು ಇನ್ಸರ್ಟ್ ಮಾಡಬೇಕು, ಪುಷ್ ಮಾಡಬೇಕು, ಎಲ್ಲಿ ಎಲಿಮೆಂಟನ್ನು ಡಿಲೀಟ್ ಮಾಡಬೇಕು. ಓಕೆ, ಆ ಲೊಕೇಶನನ್ನು ತೋರಿಸೋದಕ್ಕೆ ಪಾಯಿಂಟಿಂಗ್ ವೇರಿಯಬಲನ್ನು ಯೂಸ್ ಮಾಡ್ತಾ ಹೋಗ್ತೀರಾ ಸ್ಟ್ಯಾಕ್ಸಲ್ಲಿ. ಸೊ ಆಮೇಲೆ 2 ಕಂಡೀಷನ್ನ ನೋಡಿದ್ರಿ, ಯಾವಾಗ ಸ್ಟ್ಯಾಕು ಫುಲ್ ಆಗಿರುತ್ತೆ, ಯಾವಾಗ ಸ್ಟ್ಯಾಕು ಎಂಟಿ ಆಗಿರುತ್ತೆ. ಮತ್ತು ಆಪರೇಷನ್ಸನ್ನು ನೋಡ್ತಾ ಹೋದ್ರಿ, ಅಲ್ಗಾರಿಥಮ್ ನೋಡಿದ್ರಿ, ಪುಷ್ ಆಸ್ ವೆಲ್ ಆಸ್ ಅ ಪಾಪ್, ಮೆಮೊರಿ ರೆಪ್ರೆಸೆಂಟೇಷನನ್ನು ನೋಡಿದ್ರಿ. ಸೊ ಅದೇ ಕಾನ್ಸೆಪ್ಟ್ಸ್ ನಿಮ್ಮ ಕ್ಯೂಸ್ ಮೇಲೂ ಬರ್ತಾ ಹೋಗುತ್ತೆ. ಸೊ ಆ ಕಾನ್ಸೆಪ್ಟ್ಸ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಹೇಗೆ ಸ್ಟ್ಯಾಕಲ್ಲಿ ಒಂದು ರಿಯಲ್ ಟೈಮ್ ಎಕ್ಸಾಂಪಲನ್ನು ಕೊಟ್ಟಿದ್ದೆ. ಸೊ CD ಸ್ಟ್ಯಾಂಡ್ ಇದೆ, ಫಸ್ಟ್ CD ಹಾಕಿದ್ರು, ಸೆಕೆಂಡ್ ಹಾಕಿದ್ರು, ಥರ್ಡ್, ಫೋರ್ತ್ CDಸನ್ನು ಹಾಕ್ತಾ ಬಂದರು. ಈಗ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಲಾಸ್ಟಲ್ಲಿ ಹಾಕಿರೋ CDನ, ಅಂದರೆ ಹೊಸದಾಗಿ ಇನ್ಸರ್ಟ್ ಮಾಡ್ತಾ ಇರೋ CDನ ಫಸ್ಟ್ ಏನು ಮಾಡ್ತಾ ಹೋದ್ರು, ರಿಮೂವ್ ಮಾಡ್ತಾ ಬಂದರು. ಸೊ ಅಂದರೆ ನಿಮ್ಮ ಸ್ಟ್ಯಾಕು ವರ್ಕ್ ಆಗ್ತಾ ಇರೋದು ಲೀಫೋ ಪ್ರಿನ್ಸಿಪಲ್ ಮೇಲೆ, ಲಾಸ್ಟ್ ಇನ್ ಫಸ್ಟ್ ಔಟ್. ಓಕೆ, ಈಗ ಕ್ಯೂಸ್ ಕಾನ್ಸೆಪ್ಟ್ಗೆ ಹೋಗೋಕ್ಕಿಂತ ಮುಂಚೆನೂ ರೈಟ್, ಸೊ ಒಂದು ರಿಯಲ್ ಟೈಮ್ ಎಕ್ಸಾಂಪಲನ್ನು ಕೊಟ್ಟು ಅದರದ್ದು ಡೆಫಿನೇಷನು, ಪ್ರಿನ್ಸಿಪಲನ್ನು ನೋಡ್ತಾ ಹೋಗೋಣ. ಸೊ ಈಗ ನೀವೀಗ ಎಕ್ಸಾಮ್ ಫೀಸನ್ನು ಕಟ್ಟಬೇಕು ಅಂತ ಅಂದ್ಕೊಳ್ಳಿ, ಅಥವಾ ಯಾವುದೋ ಒಂದು ಥಿಯೇಟರ್ ಮುಂದೆ ಥಿಯೇಟರ್ಗೆ ಹೋಗಿರ್ತೀರಾ, ಫಿಲಮ್ ನೋಡಬೇಕು, ತುಂಬ ರಶ್ ಇರುತ್ತೆ. ಸೊ ಈಗ ಏನು ಮಾಡ್ತೀರಾ, ಥಿಯೇಟರ್ದು ಕೌಂಟರ್ ಮುಂದಗಡೆ ಕೌಂಟರ್ ಇರುತ್ತೆ, ಆ ಕೌಂಟರ್ ಮುಂದಗಡೆ ಕ್ಯೂ ನಿಂತಿರುತ್ತೆ. ಓಕೆ, ಜನರು ನಿಂತಿರ್ತಾರೆ. ಫಸ್ಟ್ ಪರ್ಸನ್ ನಿಂತಿದ್ದಾರೆ, ಸೆಕೆಂಡ್, ಥರ್ಡು, ಫೋರ್ತು, ಫಿಫ್ತು. ಫಸ್ಟಲ್ಲಿರೋ ಪರ್ಸನ್ನು ಟಿಕೆಟ್ ತಗೊಂಡು ಕೌಂಟರಿಂದ ಹೊರಗಡೆ ಬರ್ತಾನ, ಫಸ್ಟಲ್ಲಿರೋನು ಹೊರಗಡೆಗೆ ಬರ್ತಾನ, ಅಥವಾ ಲಾಸ್ಟಲ್ಲಿ ಕ್ಯೂ ಅಲ್ಲಿ ನಿಂತಿರೋನು ಫಸ್ಟ್ ಬರ್ತಾನ? ಫಸ್ಟಲ್ಲಿ ಇರೋನು ಟಿಕೆಟನ್ನು ತಗೊಂಡು ಫಸ್ಟೇ ಏನಾಗ್ತಾ ಇದ್ದಾನೆ, ರಿಮೂವ್ ಆಗ್ತಾ ಇದ್ದಾನೆ. ಓಕೆ, ಸೊ ಲಾಸ್ಟಲ್ಲಿರೋನೇನಾದರೂ ಫಸ್ಟ್ ಬಂದು ಹೋದ್ರು ಅಂತ ಹೇಳಿದ್ರೆ ಸೊ ಜಗಳಗಳು ಶುರುವಾಗೋಗ್ಬಿಡುತ್ತೆ. ಸೊ ಏನು ಕೌಂಟರಲ್ಲಿ ಕ್ಯೂ ನಿಂತಿರತ್ತೆ, ಸೊ ಅಲ್ಲಿ ಯಾರು ಫಸ್ಟು ನಿಂತಿರ್ತಾರೋ ಅವರೇ ಫಸ್ಟ್ ಏನಾಗ್ತಾ ಹೋಗ್ತಾರೆ, ಹೊರಗಡೆ ಬರ್ತಾ ಹೋಗ್ತಾರೆ. ಸೊ ಈಗೊಂದು ಅರ್ಥ ಆಯಿತು, ಕ್ಯೂಸು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತಿದೆ ಅಂತ ಅರ್ಥ. ಫೀಫೋ ಅಂತ ಹೇಳ್ತಾರೆ. ಏನು ಫೀಫೋ ಅಂತ ಹೇಳಿದ್ರೆ ಫಸ್ಟ್ ಇನ್ ಫಸ್ಟ್ ಔಟ್. ಯಾವ ಎಲಿಮೆಂಟು ಫಸ್ಟ್ ಇನ್ ಆಗಿರುತ್ತೋ ಆ ಎಲಿಮೆಂಟು ಫಸ್ಟ್ ಏನಾಗ್ತಾ ಹೋಗುತ್ತೆ, ಔಟ್ ಆಗ್ತಾ ಬರುತ್ತೆ. ಓಕೆ, ಸೊ ಈಗ ಒಂದು ರೆಪ್ರೆಸೆಂಟೇಷನ್ ನೋಡಿ. ಮೆಮೊರಿ ರೆಪ್ರೆಸೆಂಟೇಷನ್ ತಗೊಂಡಿದ್ದೀನಿ. ಫಸ್ಟ್ ಇನ್ಸರ್ಟ್ ಆಗಿರೋ ಎಲಿಮೆಂಟ್ ನಾವು ಇದನ್ನೇನಂತ ಬರ್ಕೋತೀವಿ, ಕ್ಯೂ ಆಫ್ 0, ಕ್ಯೂ ಆಫ್ 1, ಕ್ಯೂ ಆಫ್ 2, ಕ್ಯೂ ಆಫ್ 3. ಸ್ಟ್ಯಾಕಲ್ಲಾದರೆ ಎಸ್ ಆಫ್ ಅಂತ ತಗೊತಾ ಇದ್ರಿ, ಇಲ್ಲಿ ಕ್ಯೂ ಅಂತ ಬರ್ಕೋತಾ ಇದ್ದೀರಿ. ಸೊ ಈಗ ಫಸ್ಟ್ ಇನ್ಸರ್ಟ್ ಆಗಿರೋ ಎಲಿಮೆಂಟ್ ಯಾವುದು, 10. ನೆಕ್ಸ್ಟ್ ಯಾವುದು 20, ನೆಕ್ಸ್ಟ್ ಯಾವುದು 30, ನೆಕ್ಸ್ಟ್ ಯಾವುದು 40. ಸ್ಟ್ಯಾಕಲ್ಲಾದರೆ ಲಾಸ್ಟಲ್ಲಿರೋದು ಫಸ್ಟ್ ಬರುತ್ತೆ. ಬಟ್ ಇದು ಕ್ಯೂ ಆಗಿರೋದ್ರಿಂದ ನಾನು ಫಸ್ಟ್ ಇನ್ಸರ್ಟ್ ಮಾಡಿದ್ದ ಎಲಿಮೆಂಟ್ ಯಾವುದು 10, ಅದು ಏನಾಗ್ತಾ ಹೋಗಬೇಕು, ಫಸ್ಟು ರಿಮೂವ್ ಆಗ್ತಾ ಬರಬೇಕು. ಸೊ ಈಗೊಂದು ಅರ್ಥ ಆಯಿತು. ಸೊ ನಿಮ್ಮ ಸ್ಟ್ಯಾಕು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಫೀಫೋ. ಏನು ಫೀಫೋ ಅಂತ ಹೇಳಿದ್ರೆ ಫಸ್ಟ್ ಇನ್ಸರ್ಟೆಡ್ ಎಲಿಮೆಂಟ್ ವಿಲ್ ಬಿ ರಿಮೂವ್ಡ್ ಫಸ್ಟ್ ಅಂತ ಅರ್ಥ. ಸೊ ನೋಡ್ಬೋದು ಇಲ್ಲಿ ನೀವು ಕ್ಯೂಸ್ ಅಲ್ಲಿ ಎಲಿಮೆಂಟ್ಸು ಯಾವ ಫ್ಯಾಷನ್ ಅಲ್ಲಿ ಆರ್ಗನೈಸ್ ಆಗಿದೆ, ಲೀನಿಯರ್ ಫ್ಯಾಷನ್ ಅಲ್ಲಿ ಆರ್ಗನೈಸ್ ಆಗಿದೆ. ಸ್ಟ್ಯಾಕ್ ಅಲ್ಲೂ ಸಹ ಲೀನಿಯರ್, ಕ್ಯೂಸ್ ಅಲ್ಲೂ ಲೀನಿಯರ್. ಯಾಕೆ ಅಂತ ಹೇಳಿದ್ರೆ ಇದು ಇಂಪ್ಲಿಮೆಂಟೇಷನ್ ಆಫ್ ಅರೇಸ್. ಓಕೆ, ರೈಟಾ. ಸೊ ಈಗ ನಿಮ್ಮ ಸ್ಟ್ಯಾಕ್ ಅಲ್ಲಿ ಹೇಗೆ 2 ಎಂಡ್ ಇರ್ತಿತ್ತು, ಒಂದು ಬೇಸ್ ಎಂಡ್, ಇನ್ನೊಂದು ಟಾಪ್ ಎಂಡ್, ಅದೇ ಥರನೇ ಕ್ಯೂಸ್ ಅಲ್ಲೂ 2 ಎಂಡ್ಸ್ ಇರುತ್ತೆ. ಯಾವುದದು 2 ಎಂಡ್ ಅಂತ ಹೇಳಿದ್ರೆ ಒಂದು ರೇರ್ ಎಂಡ್, ಅನದರ್ ಈಸ್ ಅ ಫ್ರಂಟ್ ಎಂಡ್. ಯಾವ್ದಪ್ಪ ಅದು 2 ಎಂಡ್ಸು, ಒಂದು ರೇರ್ ಎಂಡು, ಇನ್ನೊಂದು ಫ್ರಂಟ್ ಎಂಡು. ಸ್ಟ್ಯಾಕ್ ಅಲ್ಲಿ
ಇನ್ಸರ್ಟ್ ಆಗೋದು ಮತ್ತೆ ಡಿಲೀಟ್ ಆಗೋದು ಒಂದೇ ಎಂಡಿಂದ, ಒಂದೆಂಡು ಫಿಕ್ಸ್ ಆಗೋಗ್ಬಿಟ್ಟಿರತ್ತೆ. ಸೊ ಒಂದೇ ಎಂಡಿಂದ ಇನ್ಸರ್ಷನ್ ಆಗುತ್ತೆ, ಡಿಲೀಷನ್ ಆಗುತ್ತೆ. ಆದ್ರೆ ಕ್ಯೂಸ್ ಅಲ್ಲಿ ಯಾವಾಗ್ಲೂ ಇನ್ಸರ್ಷನ್ ಪರ್ಫಾರ್ಮ್ ಆಗೋದು ಯಾವ ಎಂಡಿಂದ, ರೇರ್ ಎಂಡಿಂದಾನೆ. ಯಾವಾಗ್ಲೂ ಡಿಲೀಷನ್ ಆಪರೇಷನ್ ಪರ್ಫಾರ್ಮ್ ಆಗೋದು ಯಾವ ಎಂಡಿಂದ, ಫ್ರಂಟ್ ಎಂಡಿಂದ. ಸೊ ಇವಾಗ ರೇರ್ ಎಂಡ್ ಯಾವ ಪರ್ಪಸ್ಗೆ ನಾವು ಯೂಸ್ ಮಾಡ್ತಿರೋದು, ಇನ್ಸರ್ಷನ್ ಪರ್ಪಸ್ಸಿಗೆ. ಫ್ರಂಟ್ ಎಂಡ್ ಅನ್ನ ಯಾವ ಪರ್ಪಸ್ಗೆ ಯೂಸ್ ಮಾಡ್ತಾ ಇರೋದು, ಡಿಲೀಷನ್ ಪರ್ಪಸ್ಸಿಗೆ. ರೈಟ್. ಸೊ ಈಗ ಕ್ಯೂದು ಡೆಫಿನೇಷನ್ ಹೇಳ್ತಾ ಹೋಗ್ತೀವಿ. ಕ್ಯೂ ಈಸ್ ಅ linear ordered collection of elements where insertion always takes place at ಯಾವ ಎಂಡಲ್ಲಿ, ರೇರ್ ಎಂಡ್, and deletion always takes place at front end of the queue. ಬಟ್ ಸ್ಟ್ಯಾಕ್ ಅಲ್ಲಿ ಏನ್ ಹೇಳ್ತೀರಾ, ಸ್ಟ್ಯಾಕ್ is also a linear ordered collection of element where insertion deletion always takes place at top end of a ಸ್ಟ್ಯಾಕ್ ಅಂತ ಹೇಳ್ತೀರಾ. ಬಟ್ ಇಲ್ಲಿ ಎರಡು ಎಂಡು, ರೇರ್ ಅಲ್ಲಿ ಇನ್ಪುಟ್ ಇನ್ಸರ್ಷನ್, ಫ್ರಂಟ್ ಅಲ್ಲಿ ಡಿಲೀಷನ್. ಡೆಫಿನೇಷನ್ ಗೊತ್ತಾಯ್ತಲ್ವಾ? ಸೊ ಆಲ್ರೆಡಿ ಗೊತ್ತಾಯ್ತು ನಿಮ್ಗೆ ಯಾವ ಪ್ರಿನ್ಸಿಪಲ್ ಮೇಲೆ ನಿಮ್ಮ ಸ್ಟ್ಯಾಕ್ ವರ್ಕ್ ಕ್ಯೂಸ್ ವರ್ಕ್ ಆಗ್ತಿದೆ. ಫಿಫೋ ಮೇಲೆ. ಏನು ಫಿಫೋ ಅಂತ ಹೇಳಿದ್ರೆ, ಫಸ್ಟ್ ಇನ್ ಫಸ್ಟ್ ಔಟ್, ವಿಚ್ ಮೀನ್ಸ್ ಫಸ್ಟ್ ಇನ್ಸರ್ಟೆಡ್ ಎಲಿಮೆಂಟ್ ವಿಲ್ ಬಿ ರಿಮೂವ್ಡ್ ಫಸ್ಟ್. ಬಿಕಾಸ್ ಆಫ್ ದಟ್ ರೀಸನ್ ಕ್ಯೂ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಿಫೋ ಲಿಸ್ಟ್ ಅಂತ ಹೇಳ್ತಾರೆ. ಓಕೆ, ಈಗ ಇನ್ನೊಂದು ರೆಪ್ರೆಸೆಂಟೇಷನ್ ಬರೀತೀನಿ, ನೋಡ್ತಾ ಹೋಗಿ. ಕ್ಯೂಸ್ ಅನ್ನ ಬರ್ಕೊಂತಾ ಇದ್ದೀನಿ. ಕ್ಯೂ ಆಫ್ 0, ಕ್ಯೂ ಆಫ್ 1, ಕ್ಯೂ ಆಫ್ 2, ಕ್ಯೂ ಆಫ್ 3, ಕ್ಯೂ ಆಫ್ 4. What will be the limit of a queue? Total number of element, that is 5. Okay. ಸೊ ಈಗ ಎಲಿಮೆಂಟ್ಸ್ ಏನೂ ಇಲ್ಲ ಅಂತ ಹೇಳಿದ್ರೆ, ಓಕೆ, ನಿಮ್ಮ ಸ್ಟ್ಯಾಕ್ ಅಲ್ಲಿ ನೆನ್ಪು ಮಾಡ್ಕೊಳ್ಳಿ. ಎಲಿಮೆಂಟ್ ಏನೂ ಇಲ್ಲ ಅಂತ ಹೇಳಿದ್ರೆ ಟಾಪ್ ಎಲ್ಲಿಗೆ ಅಸೈನ್ ಆಗಿರುತ್ತೆ ಅಂತ ಅರ್ಥ, -1 ಅಲ್ಲಿ ಇರುತ್ತೆ ಅಂತ ಅರ್ಥ. ಓಕೆ, ಇಲ್ಲೂ ಅಷ್ಟೇ ಎಲಿಮೆಂಟ್ಸ್ ಏನೂ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ರೇರು ಮತ್ತೆ ಫ್ರಂಟ್ ಎಲ್ಲಿರುತ್ತೆ, -1 ಅಥವಾ ನಲ್ ಅಲ್ಲಿ ಇರುತ್ತೆ ಅಂತ ಅರ್ಥ. ನಲ್ ಅಂತ ಹೇಳಿದ್ರೆ 0 ಅಂತ ಅಲ್ಲ, 0 ಅಂತ ಹೇಳಿದ್ರೆ ಎಲಿಮೆಂಟ್ ಇದೆ ಅಂತ ಅರ್ಥ. ಈಗ ನಾನು ಎಲಿಮೆಂಟ್ ಅನ್ನ ಹಾಕ್ತೀನಿ, 10 ಅಂತ ಬರ್ದಿದ್ದೀನಿ. ಫಸ್ಟ್ ಲೊಕೇಶನ್ ಅಲ್ಲಿ ನಿಮ್ಮ ರೇರು ಮತ್ತೆ ಫ್ರಂಟ್ ಎಂಡು ಪಾಯಿಂಟ್ ಆಗಿರುತ್ತೆ. ಈಗ ಇನ್ನೊಂದು ಎಲಿಮೆಂಟ್ ನಾನು ಇನ್ಸರ್ಟ್ ಮಾಡಬೇಕು, 20. ಫ್ರಂಟ್ ಮೂವ್ ಆಗಲ್ಲ, ಇನ್ಸರ್ಟ್ ಆಗೋದು ಯಾವ ಎಂಡಿಂದಾನೆ, ರೇರ್ ಎಂಡಿಂದಾನೆ. ಸೊ ಈಗ ರೇರ್ ಏನಾಗ್ತಾ ಹೋಗುತ್ತೆ, ಇಲ್ಲಿಗೆ ಜಂಪ್ ಆಯ್ತು. ಈಗ ನೆಕ್ಸ್ಟ್ ಎಲಿಮೆಂಟ್ 30, ರೇರ್ ಮೂವ್ ಆಗ್ತಾ ಹೋಯ್ತು. ಅಗೈನ್ 40, ರೇರ್ ಇನ್ಕ್ರಿಮೆಂಟ್ ಆಯ್ತು. 50, ರೈಟ್, ರೇರು ಇನ್ಕ್ರಿಮೆಂಟ್ ಆಗ್ತಾ ಹೋಯ್ತು. ಬಟ್ ಫ್ರಂಟ್ ಯಾವ ಲೊಕೇಶನ್ ಅಲ್ಲಿ ಇದೆ, ಫಸ್ಟ್ ಎಲಿಮೆಂಟ್ ಹತ್ರನೇ ಪಾಯಿಂಟ್ ಮಾಡ್ತಿರುತ್ತೆ. ಈಗ ರೇರು ಮತ್ತೆ ನಾನು ಎಲಿಮೆಂಟ್ನ ಕ್ಯೂಗೆ ಹಾಕಕ್ ಬರೋದಿಲ್ಲ. ಯಾಕೆ ಬರಲ್ಲ ಅಂತ ಹೇಳಿದ್ರೆ, ನಿಮ್ಮ ರೇರ್ ಎಂಡು ಮ್ಯಾಕ್ಸಿಮಮ್ ಸೈಜ್ ಆಫ್ ಅರೇನ ಕ್ಯೂನ ರೀಚ್ ಆಗೋಗಿದೆ. ಮ್ಯಾಕ್ಸಿಮಮ್ ಸೈಜ್ ಅಂತಂದ್ರೆ ಯಾವ್ದು ಬರುತ್ತೆ, ಎನ್ ಅಥವಾ n-1 ಜನರಲ್ ಕೇಸಲ್ಲಾದ್ರೆ. ಯಾವ ಎಂಡು ರೀಚ್ ಆಗಿರೋದು, ರೇರ್ ಎಂಡು. ನಾನು ಇವಾಗ ಕಂಡೀಷನ್ ನ ಬರಿತಾ ಇರೋದು. ರೈಟ್. ಸೊ ಇಫ್ ರೇರ್ ಎಂಡ್ ಈಕ್ವಲ್ಸ್ ಟು n-1 ಅಂತ ಹೇಳಿದ್ರೆ ನಿಮ್ಮ ಕ್ಯೂಸ್ ಏನಾಗಿದೆ ಅಂತ ಅರ್ಥ, ಫುಲ್ ಆಗಿದೆ ಅಂತ. ಯಾಕೆ ನಾನು ಫ್ರಂಟ್ ಬರೀಲಿಲ್ಲ ಅಂತ ಹೇಳಿದ್ರೆ, ಇನ್ಸರ್ಷನ್ ಆಗೋದು ಎಲ್ಲಿಂದ, ರೇರ್ ಇಂದ. ಸೊ ಹಾಗಾಗಿ ನಾನು ರೇರ್ ಅಂತ ಬರ್ಕೊಂಡಿರೋದು. ಈಗ ಡಿಲೀಟ್ ಆಗಬೇಕು ಅಂತ ಹೇಳಿದ್ರೆ, ಸಪೋಸ್ ಅನ್ಕೊಳ್ಳಿ 30 ಇದೆ, ನಿಮ್ಮ ರೇರ್ ಎಲ್ಲಿರುತ್ತೆ, 30 ಹತ್ರ ಇರುತ್ತೆ. ಈಗ ಎಲಿಮೆಂಟ್ ಡಿಲೀಟ್ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ಳಿ. ಯಾವ ಎಲಿಮೆಂಟ್ ಫಸ್ಟ್ ಡಿಲೀಟ್ ಆಗ್ಬೇಕಾಗಿರೋದು, ಫಸ್ಟ್ ಇನ್ಸರ್ಟ್ ಆಗಿರೋದು. ಫಸ್ಟ್ ಇನ್ಸರ್ಟ್ ಆಗಿರೋ ಹತ್ರ ಯಾವ್ದಿರುತ್ತೆ, ಫ್ರಂಟ್ ಇರುತ್ತೆ. ಸೊ ಯಾವ ಎಂಡಿಂದ ಎಲಿಮೆಂಟ್ ಡಿಲೀಟ್ ಆಗ್ತಾ ಬರುತ್ತೆ, ಫ್ರಂಟ್ ಎಂಡಿಂದ. ಸೊ ಇವಾಗ ಫ್ರಂಟ್ ಏನು ಎಲಿಮೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ ರೇರು ಮತ್ತೆ ಫ್ರಂಟ್ ಎಲ್ಲಿಗೆ ಈಕ್ವಲ್ ಆಗಿರುತ್ತೆ, -1ಗೆ. ಸೊ ಈಗ ಡಿಲೀಷನ್ ಆಗ್ತಾ ಇರೋದ್ರಿಂದ ಫ್ರಂಟ್ ಅಂತ ತಗೊಳ್ಳೋದು. ಫ್ರಂಟ್ ಈಕ್ವಲ್ಸ್ ಟು -1 ಆರ್ ನಲ್ ಅಂತ ಹೇಳಿದ್ರೆ, ಸೊ ಕ್ಯೂ ಏನಾಗಿರುತ್ತೆ ಅಂತ ಅರ್ಥ, ಎಂಟಿ ಅಂತ ಅರ್ಥ. ಕ್ಲಿಯರ್ ಆಯ್ತಾ? ಸೊ ಈಗ ಇನ್ನೊಂದು ಕ್ಯೂನ ಬರ್ಕೋತಾ ಇದ್ದೀನಿ. 10 ಇದೆ, 20 ಇದೆ. ಈಗ ರೇರ್ ಎಲ್ಲಿರುತ್ತೆ, ಫ್ರಂಟ್ ಎಲ್ಲಿರುತ್ತೆ, ರೇರು 20 ಹತ್ರ ಇರುತ್ತೆ, ಫ್ರಂಟು ಫಸ್ಟ್ ಎಲಿಮೆಂಟ್ ಅನ್ನ ಪಾಯಿಂಟ್ ಮಾಡ್ತಾ ಇರುತ್ತೆ. ಸೊ ಈಗ ನೆಕ್ಸ್ಟ್ ನಾನು 30 ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ರೇರು ಇವಾಗ 20 ಹತ್ರ ಇರೋದಿಲ್ಲ, 30 ಹತ್ರ ಇರುತ್ತೆ. ಕಂಡೀಷನ್ ಗೊತ್ತಾಯ್ತಾ? ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ? ಕ್ಯೂ ಯಾವಾಗ ಫುಲ್ ಆಗಿರುತ್ತೆ, ವೆನ್ ದ ರೇರ್ ಎಂಡ್ ರೀಚಸ್ ಅ ಮ್ಯಾಕ್ಸಿಮಮ್ ಸೈಜ್ ಆಫ್ ಅ ಕ್ಯೂ.
ಯಾವಾಗ ನಿಮ್ಮ ಫ್ರಂಟು ನಲ್ ಅಥವಾ -1 ಇರುತ್ತೋ ಅವಾಗ ಕ್ಯೂ ಏನಾಗಿರುತ್ತೆ, ಎಂಟಿ ಆಗಿರುತ್ತೆ. ಸ್ಟ್ಯಾಕ್ ಅಲ್ಲಿ ಇನ್ಸರ್ಷನ್ ಆಪರೇಷನ್ ಅನ್ನ ಏನಂತ ಕರಿತಾ ಇದ್ರು, ಪುಷ್ ಅಂತ ಕರೀತಾರೆ. ಆದ್ರೆ ಎನ್ ಕ್ಯೂ ಅಲ್ಲಿ ಆ ಇನ್ಸರ್ಷನ್ ಆಪರೇಷನ್ ಅನ್ನ ಏನಂತ ಕರೀತಾರೆ, ಎನ್ ಕ್ಯೂ ಅಂತ ಕರೀತಾರೆ. ಸೊ ವಾಟ್ ವಿ ಕಾಲ್ಡ್ ಇನ್ಸರ್ಟಿಂಗ್ ಅನ್ ಎಲಿಮೆಂಟ್ ಇನ್ ಟು ದ ಕ್ಯೂ ಅಟ್ ದ ರೇರ್ ಎಂಡ್ ಅಂದ್ರೆ ಎನ್ ಕ್ಯೂ. ಸೊ ಸ್ಟ್ಯಾಕ್ ಅಲ್ಲಿ ಪಾಪ್ ಅಂತ ಕರೀತಾರೆ ಡಿಲೀಷನ್ ಅನ್ನ, ಇಲ್ಲೇನಂತ ಕರೀತಾರೆ, ಡಿ ಕ್ಯೂ ಅಂತ ಕರೀತಾರೆ. ಎನ್ ಕ್ಯೂ ಅಂದ್ರೆ ಕ್ಯೂಗೆ ಇನ್ಸರ್ಟ್ ಮಾಡೋದು, ಡಿ ಕ್ಯೂ ಅಂತ ಹೇಳಿದ್ರೆ ಕ್ಯೂ ಇಂದ ಎಲಿಮೆಂಟ್ ಅನ್ನ ರಿಮೂವ್ ಮಾಡೋದು. ಓಕೆ, ಸೊ ಇಲ್ಲಿ ಹೇಗೆ ಸ್ಟ್ಯಾಕ್ ಅಲ್ಲಿ ಒಂದೇ ಪಾಯಿಂಟಿಂಗ್ ವೇರಿಯಬಲ್ ಇತ್ತು, ಯಾವ ಲೊಕೇಶನ್ಗೆ ಇನ್ಸರ್ಟ್ ಮಾಡಬೇಕು, ಯಾವ ಲೊಕೇಶನ್ ಇಂದ ಎಲಿಮೆಂಟ್ ಅನ್ನ ಡಿಲೀಟ್ ಮಾಡಬೇಕು, ಅದೇ ಥರನೇ ಕ್ಯೂ ಯಲ್ಲೂ 2 ಪಾಯಿಂಟಿಂಗ್ ವೇರಿಯಬಲ್ ಇದೆ. ಯಾವುದದು 2 ಪಾಯಿಂಟಿಂಗ್ ವೇರಿಯಬಲ್ ಅಂತಂದ್ರೆ ಯಾವ ಎಂಡ್ ಇದೆಯೋ ಅದೇ ಪಾಯಿಂಟರ್ ವೇರಿಯಬಲ್, ರೇರು ಮತ್ತೆ ಫ್ರಂಟು. ರೇರ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ, ರೇರ್ ಇಂಡಿಕೇಟ್ಸ್ ದ ಲೊಕೇಶನ್ ವೇರ್ ಎಲಿಮೆಂಟ್ ಟು ಬಿ ಇನ್ಸರ್ಟೆಡ್. ಫ್ರಂಟ್ ಇಂಡಿಕೇಟ್ ದ ಲೊಕೇಶನ್ ವೇರ್ ಎಲಿಮೆಂಟ್ ಟು ಬಿ ಡಿಲೀಟೆಡ್. ಯಾವ ಲೊಕೇಶನ್ಗೆ ಎಲಿಮೆಂಟ್ ಅನ್ನ ಹಾಕಬೇಕು, ಸ್ಟ್ಯಾಕ್ ಅಲ್ಲಿ ಹೇಗೆ ಟ್ರೇಸಿಂಗ್ ಮಾಡಿದ್ರು ಅದೇ ತರನೇ ಯಾವ ಲೊಕೇಶನ್ ಅಲ್ಲಿರೋ ಎಲಿಮೆಂಟು ಕ್ಯೂ ಇಂದ ಡಿಲೀಟ್ ಆಗಬೇಕು, ಆ ಡಿಲೀಟ್ ಆಗೋ ಎಲಿಮೆಂಟ್ ಇಂದು ಲೊಕೇಶನ್ ಅನ್ನ ಫ್ರಂಟ್ ಪಾಯಿಂಟಿಂಗ್ ವೇರಿಯಬಲ್ ಹೇಳುತ್ತೆ. ಯಾವ ಲೊಕೇಶನ್ಗೆ ನೆಕ್ಸ್ಟ್ ಎಲಿಮೆಂಟ್ ಆಡ್ ಆಗಬೇಕು, ರೇರ್ ಅಲ್ಲಿ ಪಾಯಿಂಟ್ ಮಾಡ್ತಾ ಇರತ್ತೆ. ಇನ್ಸರ್ಟ್ ಮಾಡ್ತಾ ಇರೋ ಸ್ಪೇಸ್ ಇಂದು ಲೊಕೇಶನ್ ಅನ್ನ ನಿಮ್ಮ ರೇರ್ ಪಾಯಿಂಟರ್ ವೇರಿಯಬಲ್ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಇಷ್ಟ ಅರ್ಥ ಆಯ್ತಾ? ಇದು ಅರ್ಥ ಆದ್ರೆ ಸೊ ಈಗ ಥಿಯರಿ ನೋಡ್ತಾ ಹೋಗ್ರಿ, ಪಾಯಿಂಟ್ ವೈಸ್ ಅಲ್ಲಿ ಬರ್ತಿದ್ದೀನಿ. ಸೊ ಏನು ಡೆಫಿನೇಷನ್ ನಿಮ್ಮ ಕ್ಯೂದು, ಕ್ಯೂ ಇಸ್ ಅ ಲೀನಿಯರ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ವೇರ್ ಇನ್ಸರ್ಷನ್ ಆಲ್ವೇಸ್ ಟೇಕ್ಸ್ ಪ್ಲೇಸ್ ಅಟ್ ರೇರ್ ಎಂಡ್ and deletion always takes place at front end. On what principle queues work? Queues works based on the principle of FIFO, first in first out, which means first inserted element is removed first. So queues is also called as a FIFO list. ಸ್ಟ್ಯಾಕ್ ಲೀಫೋ ಮೇಲೆ ವರ್ಕ್ ಆಗೋದ್ರಿಂದ ಸ್ಟ್ಯಾಕ್ಗೆ ಇನ್ನೊಂದು ಹೆಸರಿದೆ, ಲೀಫೋ ಲಿಸ್ಟ್. ಸ್ಟ್ಯಾಕ್ ಅಲ್ಲಿ ಹೇಗೆ 2 ಎಂಡ್ ಬಂತು, ಬೇಸ್ ಎಂಡು ಮತ್ತೆ ಟಾಪ್ ಎಂಡು, ಅದೇ ತರನೇ ಕ್ಯೂಸ್ ಅಲ್ಲೂ 2 ಎಂಡ್ ಇರುತ್ತೆ, ಒಂದು ರೇರ್ ಎಂಡು ಯಾವ ಪರ್ಪಸ್ಗೆ, ಇನ್ಸರ್ಷನ್, ಫ್ರಂಟ್ ಎಂಡ್ ಫಾರ್ ಡಿಲೀಷನ್. ಸೊ ಸ್ಟ್ಯಾಕ್ ಅಲ್ಲಿ ಹೇಗೆ ಟಾಪ್ ಪಾಯಿಂಟರ್ ವೇರಿಯಬಲ್ ಯಾವ ಲೊಕೇಶನ್ಗೆ ಇನ್ಸರ್ಟ್ ಮಾಡಬೇಕು, ಯಾವ ಲೊಕೇಶನ್ಗೆ ಇಂದ ಡಿಲೀಟ್ ಮಾಡಬೇಕು ತೋರಿಸ್ತಾ ಇರುತ್ತೋ ಲೊಕೇಶನ್ ಅನ್ನ, ಇಲ್ಲೂ ಅಷ್ಟೇ 2 ಪಾಯಿಂಟರ್ ವೇರಿಯಬಲ್ ನ ಯೂಸ್ ಮಾಡ್ತಾರೆ. ಯಾವ್ದು 2 ಪಾಯಿಂಟರ್ ವೇರಿಯಬಲ್ ಅಂದ್ರೆ, ಒಂದು ರೇರ್ ಪಾಯಿಂಟರ್ ವೇರಿಯಬಲ್, ಇನ್ನೊಂದು ಫ್ರಂಟ್ ಪಾಯಿಂಟರ್ ವೇರಿಯಬಲ್. ರೇರ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಓಕೆ, ದ ರೇರ್ ಇಂಡಿಕೇಟ್ಸ್ ದ ಲೊಕೇಶನ್, ಪೊಸಿಷನ್ ವೇರ್ ಎಲಿಮೆಂಟ್ಸ್ ಟು ಬಿ ಇನ್ಸರ್ಟೆಡ್. ಯಾವ ಲೊಕೇಶನ್ಗೆ ಎಲಿಮೆಂಟ್ ಅನ್ನ ಹಾಕಬೇಕು, ಆ ಲೊಕೇಶನ್ ಅನ್ನು ತೋರಿಸ್ತಾರ ಪಾಯಿಂಟರ್ ವೇರಿಯಬಲ್ ಯಾವುದು, ರೇರು. ಈಗ ಯಾವ ಲೊಕೇಶನ್ ಎಲಿಮೆಂಟ್ ಡಿಲೀಟ್ ಆಗಬೇಕು, ಹೊರಗಡೆ ಹೋಗಬೇಕು, ಡಿಲೀಟ್ ಆಗಬೇಕು, ಆ ಲೊಕೇಶನ್ ಅನ್ನ ಇಂಡಿಕೇಟ್ ಮಾಡ್ತಾ ಇರೋದು ಯಾವುದು, ಫ್ರಂಟ್ ಪಾಯಿಂಟರ್ ವೇರಿಯಬಲ್. ಸೊ 2 ಪಾಯಿಂಟರ್ ವೇರಿಯಬಲ್, ರೇರ್ ಇಂಡಿಕೇಟ್ಸ್ ದ ಲೊಕೇಶನ್ ವೇರ್ ಎಲಿಮೆಂಟ್ ಟು ಬಿ ಇನ್ಸರ್ಟೆಡ್, ಫ್ರಂಟ್ ಪಾಯಿಂಟರ್ ವೇರಿಯಬಲ್ ಇಂಡಿಕೇಟ್ಸ್ ದ ಲೊಕೇಶನ್ ವೇರ್ ಎಲಿಮೆಂಟ್ ಟು ಬಿ ಡಿಲೀಟೆಡ್. ಇನ್ಸರ್ಷನ್ ಅನ್ನ ಆಗ್ಲೇ ಹೇಳ್ದಂಗೆ, ಇನ್ಸರ್ಷನ್ ಅನ್ನ ಏನಂತ ಕರೀತಾರೆ, ಕ್ಯೂ ಅಲ್ಲಿ ಎನ್ ಕ್ಯೂ ಅಂತ ಕರೀತಾರೆ. ಡಿಲೀಷನ್ ಅನ್ನ ಏನಂತ ಕರೀತಾರೆ, ಡಿ ಕ್ಯೂ ಅಂತ ಕರೀತಾರೆ. ಅದೇ ಸ್ಟ್ಯಾಕ್ ಅಲ್ಲಾದ್ರೆ ಇದನ್ನ ಪುಷ್, ಡಿಲೀಷನ್ ಅನ್ನ ಪಾಪ್. ಬಟ್ ಕ್ಯೂಸ್ ಅಲ್ಲಿ ಎನ್ ಕ್ಯೂ ಆಸ್ ವೆಲ್ ಆಸ್ ಅ ಡಿ ಕ್ಯೂ. ಕಂಡೀಷನ್ ನೋಡಿದ್ರಿ, ಯಾವಾಗ ಕ್ಯೂ ಫುಲ್, ಯಾವಾಗ ಎಂಟಿ. ಇಫ್ ದ ರೇರ್ ಇನ್ಸರ್ಟ್ ಮಾಡ್ತಾ ಇರೋದು ರೇರ್ ಅಲ್ವಾ, ಸೊ ವೆನ್ ದ ಇಫ್ ದ ರೇರ್ ಈಕ್ವಲ್ಸ್ ಟು n-1 ಕ್ಯೂ ಈಸ್ ಫುಲ್ ಅಥವಾ ಓವರ್ಫ್ಲೋ. ಡಿಲೀಟ್ ಮಾಡ್ತಿರೋದು ಫ್ರಂಟ್ ಆಗಿರೋದ್ರಿಂದ ಫ್ರಂಟ್ ತಗೊಂಡಿದ್ದೀನಿ. ಇಫ್ ಫ್ರಂಟ್ ಈಕ್ವಲ್ಸ್ ಟು -1 ಆರ್ ನಲ್, ದೆನ್ ದ ಕ್ಯೂ ಈಸ್ ಸೆಟ್ ಟು ಬಿ ಅಂಡರ್ ಫ್ಲೋ ಆರ್ ಎಂಟಿ. ಅದೇ ಸ್ಟ್ಯಾಕಿಗಾದ್ರೆ ಅಲ್ಲಿ ಒಂದೇ ಪಾಯಿಂಟರ್ ವೇರಿಯಬಲ್, ಒಂದೇ ಎಂಡು. Top equals n-1 full, top equals -1 or null, stack is empty. Representation ನೋಡಿ ತಗೊಂಡಿದ್ದೀನಿ. ಮೆಮೊರಿ ಲೊಕೇಶನ್ ಅನ್ನ ಸ್ಪೆಸಿಫೈ ಮಾಡಿದೀವಿ. ಪೊಸಿಷನ್ ಅನ್ನ ಕ್ಯೂ ಆಫ್ 0 1 2 3 4. ಎಲಿಮೆಂಟ್ ಅನ್ನ ಇನ್ಸರ್ಟ್ ಮಾಡ್ತಾ ಹೋಗಿದ್ದೀನಿ 10 20
20 ಹಾಕಿದಾಗ ರೇರ್ ಇಲ್ಲಿರುತ್ತೆ. ನೆಕ್ಸ್ಟ್ 30 ಹಾಕಿದಾಗ ಸೆಕೆಂಡ್ ಲೊಕೇಶನ್ಗೆ ರೇರು ಮುಂದಕ್ಕೆ ಹೋಯಿತು. 40 ರೇರ್, 50. ಸೊ ಈಗ ರೇರ್ ಎಲ್ಲಿದೆ ಅಂತ ಹೇಳಿದ್ರೆ 50 ಹತ್ರ ಇದೆ. ನನಗೆ ಸಪೋಸ್ 60 ಹಾಕಿದ್ದೀನಿ ಅಂತ ಹೇಳಿದ್ರೆ ರೇರು 60 ಲೊಕೇಶನ್ ಹತ್ರ ಇರುತ್ತೆ. ಬಟ್ ಫ್ರಂಟ್ ಏನಾಗಿರುತ್ತೆ ಅಂದರೆ ಫಸ್ಟ್ ಲೊಕೇಶನ್ನೇ ಪಾಯಿಂಟ್ ಮಾಡ್ತಿರುತ್ತೆ, ಅಂದರೆ ಫಸ್ಟ್ ಎಲಿಮೆಂಟ್ ಹತ್ರನೇ ಇರುತ್ತೆ. ಯಾಕೆ? ಇದು ಫಿಫೋ ಮೇಲೆ, ಅಂದರೆ ಫಸ್ಟ್ ಇನ್ಸರ್ಟ್ ಆಗಿರೋದೇ ಹೋಗೋದು. ಈಗ 10 ಡಿಲೀಟ್ ಆದಮೇಲೆ ನೆಕ್ಸ್ಟ್ ಯಾವ ಡಿಲೀಟ್ ಮಾಡಬೇಕಾಗಿರೋದು? 20 ಡಿಲೀಟ್ ಮಾಡಬೇಕು. ಫ್ರಂಟ್ ಅಲ್ಲೇ ಇರೋದಿಲ್ಲ, ಫ್ರಂಟ್ ಏನಾಗುತ್ತೆ ಮುಂದಕ್ಕೆ ಹೋಗುತ್ತೆ ಅಂತಂದರೆ ಫಸ್ಟ್ ಲೊಕೇಶನ್ಗೆ ಬರುತ್ತೆ. ಆ ಫಸ್ಟ್ ಲೊಕೇಶನ್ನು ಪಾಯಿಂಟ್ ಮಾಡ್ತಾ ಇರೋ ಎಲಿಮೆಂಟನ್ನು ಏನು ಮಾಡುತ್ತೆ? ಡಿಲೀಟ್ ಮಾಡ್ತಾ ಹೋಗುತ್ತೆ. ಕ್ಲಿಯರ್ ಆಯ್ತಾ? ಇದು ಇಂಟ್ರೊಡಕ್ಷನ್ ಪಾರ್ಟು.